ಕೇಳಿದಿದ್ರೆ ನಾನೇ ನೀರು ಕೊಡ್ತಿದ್ದೆ. ನೀವಿವ್ರಿಗೆ ಚಿಕ್ಕಪ್ಪನ ಮಗ ಅಂತೆ ನಾನು ನಿಮ್ಮನ್ನು ನೋಡೇ ಇರಲಿಲ್ಲ. ನರಹರಿ ಅಣ್ಣ ಹೇಳ್ತಿದ್ರು ನಿಮ್ಮನ್ ಕಂಡ್ರೆ ಇವ್ರು ಯಾರಿಗೂ ಆಗಲ್ವಂತೆ. ಯಾಕೆ? ಪರವಾಗಿಲ್ಲ, ತಿಳ್ಕೊಳ್ಳೋ ಕುತೂಹಲ ಏನಿಲ್ಲ, ಸುಮ್ಮನೆ ಮಾತಕ್ಕೆ ಕೇಳ್ದೆ. ಕೊಲೆ ಮಾಡಿದ್ದೆ. ಏನ್ ಕೆಲಸ ಆಗ್ಬೇಕು? ನೀನು ಮಾಡೋ ಕೆಲಸದಲ್ಲಿ ನನಗೆ ಅನುಮಾನ ಇಲ್ಲ. ಆ ಕೆಲಸ ನಿನಗೆ ಒಪ್ಪಿಸ್ಬೋದಾ ಅಂತ ಪರೀಕ್ಷೆ ಮಾಡಬೇಕು. ನಿಯತ್ತಿದೆಯೋ ಇಲ್ವೋ ಅಂತ ಖಾತ್ರಿ ಮಾಡ್ಕೋಬೇಕು. ಪರೀಕ್ಷೆ ತಗೋತೀಯಾ? ನೀನು ಈ ಮನೇಲಿರೋವರೆಗೂ ತಲೆಗೊಂದು ಮಾತು ಬರುತ್ತೆ, ಅದು ನಿನ್ನ ತಲೆಗೆ ಹೋಗೋದು ಬೇಡ. ಕರ್ಸಿದ್ದು ನಾನು, ವ್ಯವಹಾರ ನನ್ನ ಜೊತೆ ಮಾತ್ರ. ಅಮೃತ, ಮದ್ವೆ ಆದ್ರೂ ಹುಡುಗಾಟ ಬಿಡ್ಲಿಲ್ವಲ್ಲೇ? ಬಾರೆ. ಯಾಕೆ ಆಶ್ಚರ್ಯನಾ ಅಥವಾ ಗಾಬರಿನಾ? ಬಾ ಅಂತ ಫೋನ್ ಮಾಡ್ತೀಯ, ಬಂದ್ರೆ ಹೀಗೆ. ವೆರಿ ಬ್ಯಾಡ್ ಯಾ, ವೆರಿ ಬ್ಯಾಡ್. ನಿಮಗ್ ಹೇಳಿದ್ನ ನಾನು ಬರಕ್ಕೆ? ಈಗ ಹೇಳಲಿಲ್ಲ, ಆದ್ರೂ ಏನ್ ಮಾಡ್ಲಿ, ಮೊದ್ಲಿನ ತರ ನೀ ಕರೆದಾಗೆಲ್ಲ ನಾ ಬರಕ್ ಆಗಲ್ಲ. ನಾನೀಗ ಮದುವೆ ಆಗೋಗಿದ್ದೀನಿ. ಏನು ಅಂತ ಮಾತಾಡ್ತೀರಾ ಆರ್ಯನ್? ಕೇಳ್ದವ್ರಾದ್ರೂ ಏನ್ ಅನ್ಕೋತಾರೆ? ಬಂದಿರೋನ್ನ ಹೀಗೆ ಓಡಿಸ್ತೀಯಾ? ಅಮೃತ ಬಂದ್ಬಿಡ್ತಾಳೆ. ಇನ್ನೇನ್ ಬರ್ತಾಳೆ? ಅರೆ, ನೀವು ಹೊರಟೋಗಿ ಹೊರಟೋಗಿ. ಅಯ್ಯೋ, ನಾನು ಎಷ್ಟು ಪೆದ್ದ, ನನಗೆ ಹೊಲಿಲೇ ಇಲ್ಲ. ಈಗ ಅಮೃತ ಇಲ್ಲಿ ಬಂದ್ಬಿಟ್ರೆ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತೀವಲ್ವಾ? ಸಾವಿತ್ರಿ, ನಿನ್ ಕನ್ಫ್ಯೂಷನ್ಸ್ ನನಗೆ ಅರ್ಥ ಆಗತ್ತೆ. ಅದಕ್ಕೆ ನಾನು ಹೇಳಿದ್ದು ನನ್ನ ಅಮೃತಂಗೆ ಗಂಟು ಹಾಕ್ಬೇಡ ಅಂತ. ನಮ್ಮಿಬ್ಬರಿಗೆ ತೊಂದರೆ ಆಗತ್ತೆ ಅಂತ. ಕೈ ಬಿಡಿ, ಕೈ ಬಿಡಿ ಆರ್ಯನ್. ಈಗ ನೀನ್ ಕೈ ಬಿಡು ಅಂತ ಹೇಳ್ತಾ ಇದೀಯ ಅಂದ್ರೆ ನಿನ್ ಮನ್ಸಲ್ಲೂ ಅದೇ ತರ ಯೋಚನೆ ಇದೆ ಅಂತ ಅಲ್ವಾ? ಅಮೃತ ನೋಡಿದ್ರೆ ತಪ್ಪು ತಿಳ್ಕೊತಾಳೆ ಆರ್ಯನ್. ಅಯ್ಯೋ, ತಪ್ಪು ತಿಳ್ಕೊಳ್ಳೋ ಅಂತದ್ ನಾವೇನ್ ಮಾಡ್ತಾ ಇದೀವಿ ಸಾವಿತ್ರಿ? ನಾನ್ ನಿನ್ ಕೈ ಹಿಡ್ಕೊಳ್ಳೋದು ತಪ್ಪಾ? ಹಾಗಲ್ಲ ಆರ್ಯನ್, ನೀವು ಅಮೃತ ಗಂಡ. ನಾನ್ ನಿಮ್ ಕೈ ಇಟ್ಕೊಂಡಿದ್ರೆ ಅವಳಿಗೆ ಬೇಜಾರಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೋ ಪ್ರತಿ ಸಲನೂ ಹಿಂಗ್ ನನಗೆ ತೊಂದರೆ ಕೊಡ್ತೀರಾ? ದಯವಿಟ್ಟು ನನ್ ಕೈ ಬಿಡಿ. ಅವಳು ಬರ್ತೀನಿ ಅಂದಿದ್ದಾಳೆ, ನೀವು ಬಂದಿದ್ದೀರಾ. ಅವಳು ನೋಡಿದ್ರೆ ಬೇಜಾರ್ ಮಾಡ್ಕೋತಾಳೆ. ನಾನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಲ್ಲ ಸಾವಿತ್ರಿ? ಇಲ್ಲ, ನನಗ್ ಗೊತ್ತಿಲ್ಲ. ಹೇಳಿ, ನೀವೇ ಹೇಳಿ, ಯಾಕೆ ಹೀಗ್ ಮಾಡ್ತಿದ್ದೀರಾ? ಅಮೃತ ಬಂದ್ಬಿಡ್ತಾಳೆ, ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ಸಾವಿತ್ರಿ